ಯಾರ್ಯಾವ ತಾಯಿ ಪಾಟಿ ದನ ಇದ್ದಾವೆ ಹಂಗೆ ನಮ್ಮೂರಾಗ ಈ ಸಂದೆ ಎಂದೂ ಇರಲಿಲ್ಲ. ಮಸ್ತಾಗಿ ಸೀಮೆ ತಂದಿದ್ದಂಗೆ ಇದ್ದಾರೆ. ಯಾವ ಸಂದ ಇದ್ದಾವೆ ನಾನು ಎಂದು ಇಟ್ಲ ಬಂದಿಲ್ಲ ಈ ಕೇರಕ್ಕೆ. ಯಾವ ಸಂದ ಮನೆಗೊಂದು ಎಲ್ಲ ಸೀಮೆ ತಂದಿದ್ದಾರೆ ಅನ್ಬೇಡ ಎಲ್ಲ ನಾನು ನಿಂಗಮ್ಮ ಅಡುಗೆ ಮಾಡಿದ್ದೇನೆ. ಏನು ಮಾಡಿದ್ದೆ ಬೈನಾಗಿ ಸಾರ ಐತೇನು? ಯಾಕೆ ಮತ್ತೆ ಎದ್ದಾಗ ಮಾಡಿ ಸಾರು ಇರ್ಬೇಕೇನು ಅಲ್ವೇ? ಇಲ್ಲ ವಾರ ಅಂತಂದೇಳಿ ಮಾಡಿರಲಿಲ್ಲ. ತಂಗು ಸಾರಿತ್ತು ಅದಕ್ಕೆ ಬಿಟ್ಟಿದ್ದೆ. ಬೈನಾಗಿಗೆ ಬದನೆಕಾಯಿ ಬಜ್ಜಿ ಮಾಡಿ ಯಾರ ತಂದಿದ್ರು ಚೆನ್ನಾಗಿದ್ದು ಬದನೆಕಾಯಿ. 40 ರೂಪಾಯಿ kg ಅಂದರು ತಗೊಂಡು ಇಕ್ಕಿದ್ದೀನಿ. ಬದನೆಕಾಯಿ ಬಜ್ಜಿ ಮಾಡಿ ಅಕ್ಕಿ ಹಾಕಿಸಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ಸುಡೋಣ ಅಂತಂದೇಳಿ ಇವತ್ತು ಮಂತದಿದ್ದೀವಲ್ಲ, ಕೂಲಿ ಹೋಗಂಗಿದ್ರೆ ಹೊತ್ತಾಗುತ್ತೆ ಅಂತಂದೇಳಿ ರೊಟ್ಟಿ ಸುಡ್ತಾ ಕೂಕೊಂಡು ಟೈಮ್ ಆಗುತ್ತೆ ಅಂತ ಸುಡ್ತಿರ್ಲಿಲ್ಲ. ಈಗೇನು ಕೂಲಿ ಇಲ್ಲೇನಿಲ್ಲ ಮಂತಾಗಿದ್ನಿ. ಬೈನಾಗ ಗೊತ್ತು ಮುಂಚೆ ಸುಡಬೇಕು ರೊಟ್ಟಿನ. ಬದನೆಕಾಯಿ ಬಜ್ಜಿ ಮಾಡಿ ರೊಟ್ಟಿ ಸುಡ್ತೀನಿ, ಅಕ್ಕಿ ರೊಟ್ಟಿನ. ಇವಾಗಿನಾರಿಗೆ ಯಾರಿಗೂ ರೊಟ್ಟಿ ಸುಡೋಕ್ಕೆ ಬರಲ್ಲ ಹೇಳು. ಒಂದಿಟ್ಟು ನಮ್ಮಂಥ ವಯಸ್ಸಿನವ್ರಿಗೆ ಮಾತ್ರ ರೊಟ್ಟಿ ಸುಡೋಕೆ ಬರೋದು. ಇವಾಗಿನಾರೆಲ್ಲ ಬರೀ ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಸುಟ್ರೆ ಚಂದ. ಮೊದಲರೆಲ್ಲ ಬೆಳಕರಿ ಹೊತ್ತಿಗೆ ಸುಡೋರಂತ ನಮ್ಮ ಅತ್ತೆರಲ್ಲ. ಈಗ ನಾವು ಎಂದನೋ ಒಂದೊಂದು ಸುಡ್ತೀವಿ. ಆದರೆ ನಮಗಿಂತ ಸಣ್ಣದು ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಅದೇ ಬರೋದೇ ಇಲ್ಲ. ಸುಟ್ಟರೆ ಒಂದೆರಡು ಚಪಾತಿ ಗೋಧಿ ರೊಟ್ಟಿ ಬಿಟ್ಟರೆ ನ್ಯಾತೆ ಅದು ಅಕ್ಕಿ ರೊಟ್ಟಿ ಆಗಲಿ, ಇವು ಜೋಳದ ರೊಟ್ಟಿ ಆಗಲಿ, ಸಜ್ಜೆ ರೊಟ್ಟಿ, ಕೊರಲೆ ರೊಟ್ಟಿ ಅಂಥವೆಲ್ಲ ಸುಟ್ಟರೆ ಹೆಂಗಿರುತ್ತೆ. ಅವನ್ನೆಲ್ಲ ತಿಂದಲೇ ಕಣೆ ಇವತ್ತು ಕಾಯಿಲೆ ಬಂದಿರೋದು. ಅವನ್ನೆಲ್ಲ ತಿಂದು ಉಂಡಾರ. ಮೊದಲೆಲ್ಲ ಇಂಥವೆಲ್ಲ ಯಾತಿರ್ಲಿಲ್ಲ. ಮಳ್ಳೆಗೆಲ್ಲ ಕಾಯಿಲೆಗಳು ಈಗೆಲ್ಲ ಹಳ್ಳಿಗೂ ಬಂದು ದಿಲ್ಲೆಗೆ ಇದ್ದಾವೆ ಅಂದರೆ ಒಳ್ಳೆಗೂ ಇದ್ದಾವೆ. ಯಾತ್ರೆ ತಾಯಿ ರೊಟ್ಟಿ ಪಟ್ಟಿ ಅಂತ ಮಾತಾಡ್ತಾ ಇದ್ದೀರಾ? ರೊಟ್ಟಿ ಸುಟ್ಟಿದ್ರೇನೆ ನನ್ಗಂತ ಹೊಟ್ಟೋಗ್ರಲ್ಲ ರೊಟ್ಟಿ ಸುಟ್ಟಿದ್ರಿ. ಬಾರಂತ ನಿಂಗಮ್ಮರು ನೀನು ಗನ ಬತ್ತವೆ ಸುಡ್ಲಾರ್ದಲ್ಲೇ ಇಲ್ಲ. ಇನ್ನು ನಾ ಬೈಗಿಂದಕ್ಕೆ ಸುಡ್ತೀವಿ ಅಂತಂದೇಳಿ ಮಾತಾಡಿದ್ದು. ಈಗಲ್ಲ ಬೈನಾಗ ಬರಿಮೆಂಟ್ ಬಾ ಅಲ್ಲೇ ಬಾಯ್ ತಕೊಂಡು ತೊತ್ತಾರೆ ಬಿಸೇವಾಗ್ಯವೆ ನಮಗೆ. ಸದ್ಯಕ್ಕೆ ವಾರ ಮಾಡಿ ಸುಮ್ಮ ಕೂಕೊಂಡಿದ್ದೀವಿ. ನಿನಗೆ ರೊಟ್ಟಿ ಇತ್ತು ನೆಲ್ಲ ಕೂಕಮಕ್ಕಾಗಲ್ಲ ಕಣಮ್ಮ. ಕಾಲು ನೊಯ್ತವೆ ಎಲ್ಲಾನ. ಹಿಂಗೊಂದಿಟ್ಟು ಎತ್ತರ ಒಂದು ಜಾಗದಾಗಾದ್ರೆ ಕೂತ್ಕೋಬೋದು. ಕೆಳಗೆ ಕೂಕೊಂಡ್ರೆ ಎದ್ದಳಕ್ಕಾಗಲ್ಲ. ಅಟ್ಕಾಗಿ ಹಿಂಗೆಲ್ಲಾನ ನೀಟ್ ಎತ್ತರ ಇರೋದು ಜಾಗ ಹುಡ್ಕ್ಯಾಡಂಗಾಗುತ್ತೆ. ಹಂಗೆ ನಿಮ್ಮಂತ ಕಟ್ಟಿರೋ ಹೊತ್ತಿಗೆ ಆಸೆ ಹೇಳು ಕಲ್ಲೆಳೆ ಬಿಡ್ಕೊಂಡು ಕೂಕೋಬೋದು. ಅತ್ಲಾಗತ್ತ ಎದ್ದಾಳ್ಬೇಕಾದ್ರೆ ಜಲ್ದಿ ಎದ್ದಾಳ್ಬೋದು. ಅದಕ್ಕೆ ಎತ್ತರ ಇರೋ ಜಾಗ ಹುಡ್ಕ್ಯಾಡ್ತೀನಿ. ಕಾಲು ಬೊಲ್ಲೈತವ ಕಡ್ಲಸ್ ಮಕ್ಕ. ಉಣ್ಣು ಬರಜೆ ಏನು ಮಾಡಿದ್ರಿ ಬಾ ಉಣ್ಣು. ನಮ್ಮ ಮನೆಗೆ ಎದ್ದಾಗ ಯಾತದ ಸಾರು ತಂಗು ಸಾರು ಇತ್ತು. ಅದಕ್ಕೆ ಮುದ್ದೆ ಮಾಡಿದ್ದೆ ವಾರ ಅಂತಂದೇಳಿ. ಬಾ ಉಣ್ಣು ಬಾ. ಉಂಬಕ್ಕೇನು ಬೇಡ ಮತ್ತ ಈಕಂಗಿದ್ರು ಒಂದು ಲೋಟ ಕಾಪಿ ಇಕ್ಕು. ನಾ ಏನು ಮತ್ತಿನತ್ನ ಗುಂಬಲ್ಲ ಏನಿಲ್ಲ ಜೀರ್ಣಾಗಲ್ಲ ಅಂತಂದೇಳಿ ಒಂದು ಲೋಟ ಕಾಪಿ ಕಾಸ ಮನೆ ಇಲ್ಲ ಸ್ಮಕ. ಈಗ ನಿಂಗಜ್ಜಿ ಆ ಸಾಯ್ತಮ್ಮರ ಮನೆಗೆ ಬಿಡಿಸ್ಕೊಂಬತ್ತೀವಿ. ಹಾಲು ಕಣ್ಣಾಗಳು ನೀರಾದಂಗೆ ಇದ್ದಂಗೆ ಇರ್ತವೆ. ಆ ಬೇಸ್ ನೀರು ಹೋಯ್ತಾರೆ ಏನು ಕತ್ಯ ಕಾಪಿ ಕಾಸಿರಿ ಬೆಳಗ್ಗೆ ಇರೋದೇ ಇಲ್ಲ. ಹಂಗೆ ನಿಕ್ಕಟ್ಟೆ ನೀರು ಮಾಡ್ದಂಗೆ ಮಾಡ್ತಾರೆ. ಸಂಜೆ ಕೊಯ್ತವೆ ಕರಿತೈತೆ ಮನೆ ಎಮ್ಮೆಲೆ ಹೆಂಗಿರ್ಬೇಕಜ್ಜಿ. ಹಂಗೇನೆ ಕಾಪಿ ಹಂಗೇನೆ ಬಟ್ಟಿಕ್ಕಂಗಿರ್ಬೇಕು. ಹಾಕು ಹಂಗೆ ಮಂದಿಗಿರೋದೇ ಇಲ್ಲ. ಕಾಪಿ ಹಂಗೇನೆ ಈಟನ ಸಕ್ಕರೆ ಸೊಪ್ಪಾಕು. ಕಾಪಿ ಹಾಲಿನ ಮುಂದದು ಹಾಲು ಚೆನ್ನಾಗಿದ್ರೆ ಕಾಪಿ ಚೆನ್ನಾಗಿರುತ್ತೆ. ಬರೀ ಕಾಪಿ ಸರಿ ಎತ್ತಪ್ಪ ನಂಗೆ ನಮ್ಮ ಹಾಲೆಲ್ಲ. ಆ ಕಡೆ ಮ್ಯಾಗಳು ಕೆರೆಗೆಯಿಂದ ಬಂದೆ ಕಣೆ. ಸಂದು ಸೀಮೆ ತಂದು ಕಟ್ಕೊಂಡವ್ರೆ ಮನೆಗೊಂದೊಂದ ಸಂದಿದ್ವು. ಅದು ಯಾಕಂಗೆ ಕಟ್ಕೊಂಡಾರ ಮನೆ. ಇನ್ನು ಹಿಂಗಜ್ಜಿಗಿನ್ನ ಗೊತ್ತಿಲ್ವೇನ ಹಾಲಿನ ಡೈರಿ ಓಪನ್ ಮಾಡ್ತಾರಂತೆ. ಎಲ್ಲ ಹಾಲೆಲ್ಲನ ಇನ್ಮೇಲಿಂದ ಹಾಲಿಗೆ ಡೈರಿಗೆ ಹಾಕೋಕ್ಕೆ ತಂದದಾರಿ. ಹೌದೇ ನಂಗದ್ರ ಹಾಲು ಡೈರಿಗೆ ಹಾಕೋಕ್ಕಾಗಿನ ಸೀಮೆಸ್ಗಳು ತಂದು ಕಟ್ಕೊಂಡಿದ್ದಾರೆ. ನಮ್ಮ ಸಂದಿದ್ವು. ಆ ಕಡೆ ಕೆರೆಗೆ ಹೋಗಿದ್ದೆ ಎಲ್ಲ ಬಿಟ್ಕೊಂಡು ಹೋಗ್ತಿದ್ರು. ಒಂದು ರಾಸಂತಿದ್ವು. ಅದಕ್ಕೆ ಒಂದು ರಾಸ ತಂದು ಕಟ್ಕೊಂಡಿದ್ದಾರೆ ಹೇಳು. ಇಲ್ಲಿ ನೀರೈದು ಮರದಲ್ಲ ಡೈರಿಗೆ ಹೋಗಿ ಗೊತ್ತಾಗುತ್ತೆ. ಅಲ್ಲಿ ಡಿಗ್ರಿ ಬಂದಿಲ್ಲ ಅಂತಂದೇಳಿ ವಾಪಸ್ ಕಳಿಸ್ತಾರೆ. ಮಂದಿಗೆ ಕರ್ದಂಗಿದ್ರೆ ಮಾತ್ರ ತಾಮದು. ಇಲ್ಲಿದ್ರೆ ಯಾರು ತಮ್ಮಲ್ಲ. ಈಗ ಇಲ್ಲಿ ಆದರೆ ಜನಗಳಿಗೆ ಒಯ್ಬೇಕಾರೆ ಹೊಸ ನೀರೊಯ್ದು ಒಯ್ತಾರೆ, ದುಡ್ಡು ಮಾಡ್ತಾರೆ. ಅದ್ರಾಗ 50 ರೂಪಾಯಿ. ಅಲ್ಲೇನಿಲ್ಲ ಒಂದು 35 ಏನೋ ಇರ್ಬೇಕು. 40 ರೂಪಾಯಿ 38 ರೂಪಾಯಿ ಏನೋ ತಾಂತಾರೆ. ಅವಾಗ ಗೊತ್ತಾಗುತ್ತೆ ಅವಳು. ಅವ್ರು ಯಾರವ ಪುಟ್ಟಣ್ಣರವು ಹಿಂದಕ್ಕೆ ಕಳಿಸಿದ್ರಂತೆ. ಯಾಕೆ ಹಾಲು ಕೆಟ್ಟದವೆ ವಾಸನೆ ಬರ್ತವೆ ಅಂತಂದೇಳಿ ಹೊಚ್ಕಟ್ಟಾಗೆ ಅವನು ಬಾಕ್ಸ್ಗಳು ಎಲ್ಲನ ಎರಡೆರಡು ಮಾಡ್ಕೊಂಡು ಬಿಸಿನೀರು ಒಯ್ದು ತೊಳೆದು ಸೋಪ್ ಹಾಕಿ ಹೊಚ್ಕಟ್ಟಾಗೆ ಬಿಸಿಲಿಗೆ ಒಣಗಿಸಿ ತಗೊಂಡು ಹೋಗ್ಬೇಕು. ಡಿಗ್ರಿ ಬರಬೇಕು. ಇಲ್ದಿದ್ರೆ ವಾಪಸ್ ಕಳಿಸ್ತಾರೆ. ಹಾಲು ತಾಂಡದವ ಒಂದು 2 ದಿನ ತಾಂಡಾಗಿ ಯಾವಾಗಿಂದ ಕಳಿಸಿರ ಇವಾಗ ತಾಂಡಾಗಲ್ವಂತ ಇಲ್ಲೇ ಚಿಲ್ಲರ ಮಾರ್ತಾರಂತೆ ಹಾಲೆಲ್ಲನ. ಅದ್ರಾಗ ಏನಿಲ್ಲ ಕರೆಕ್ಟಾಗಿದ್ರೇ ಮತ್ತೆ ಅವು ಇಕ್ಕಿ ತಗೊಂಡೋಗಿ ವ್ಯವಸ್ಥಿತ ಇಕ್ಕೊಂಡು ಆಮೇಲೆ ಅವರು ಇದನ್ನು ಮಾಡ್ಕೊಂಡಲ್ವೇ ಎಲ್ಲನ ಸ್ಟಾಕ್ ಮಾಡಿ ಕಳಿಸೋದು. ಹಂಗಾದ್ರೆ ಹಂಗೇನು ತಾಂಡಾಗಿಂದಕ್ಕೆ ಗೊತ್ತಾಗುತ್ತೆ. ತಾಂಡಾಗಿಂದಕ್ಕೆ ತಂದು 2 ದಿನ ವೇಸ್ಟ್ ಆದರೆ ಗೊತ್ತಾಗುತ್ತೆ. ಇಲ್ಲಿ ಹಂಗೆ ಎಲ್ಲರೂ ಹೆಂಗೆ ವಹಿಸ್ಕೊಂಡೋಗಾರು ಇವಾಗ ಹಂಗಾತು ಅಂತಂದೇಳಿ ಹಂಗೆ ಮಾಡಿದರೆ ಗೊತ್ತಾಗೋದು. ಇಲ್ಲಾಂದರೆ ಎಲ್ಲಿ ಗೊತ್ತಾಗ್ತೈತಿ. ಸುಮ್ಮನೆ ಹೆಂಗೆ ಬೇಕಂಗೆ ಒಯ್ದು ಕಳಿಸ್ತಾರೆ. 2 ಊಟಿಗೆ ಬರೀ ಕಾಪಿ ಕಾಸಕ್ಕೆ ಸಾಲು ಬರ್ತಾವ. ಹಾಲು ಹಂಗೆ ಒಯ್ತಾರೆ. ಈಗ ಹೆಂಗೆ ಕಾರ್ಖಾನೆ ಇರಲಿ ಹೆಂಗನೇ ಇಲ್ಲಮ್ಮ. ನೀನು ಒಂದು ಲೋಟ ಕಾಪಿ ಕಾಸು ಕೊಡ್ತಾಯಿ ನಮಗೆ. ಕಾರಂದು ಬೆಳ್ಳಂದು ಅಂತ ಏನು ನಾವೇನು ಕೇಳಲ್ಲ. ಮೊದಲೆಲ್ಲ ಏನು ಹಾಲೇ ಇರ್ತಿಲ್ಲ. ಡಿಕಾಕ್ಷನ್ನ ಕಾಪಿಗೆ ಮಾಡಕ್ಕೆ ಹಾಕೊಂಡು ಕುಡ್ದು ನಡಿ ಅಂತಿದ್ವಿ. ಇಲ್ದಿರ ಕಾಯಿ ಇದ್ರೆ ಒಂದು ತುರಿದು ಅದ್ರಾಗೆ ಹಾಲು ಹಿಂಡಿ ಕುಡ್ದು ನಡಿ ಅಂತೀವಿ. ಅದೇನಂದಂಗೆ ನಮ್ಮ ಕಡೆಗೆ ಎಲ್ಲಿ ಹಾಲು
ಬಗಿಸ್ಕೊಂಡು ಕುಕ್ಕಮಕ್ಕಾಗುತ್ತೆ ಯಾತಿರುತ್ತದೆ. ಹೊಲ್ದಕ್ಕೆ ಹೋದ್ರೆ ಯಾವನ ಕುರಿ ಬಂದಿದ್ರೆ ಹೋಗಿ ಕರೆಸ್ಕೊಂಡು ಬಂದು ಹಂಗೆ ಬಂಗಾರ ಕೊಡ್ತಾನೆ ಕುಡಿತಿದ್ವಿ. ಕುರಿ ಅಲ್ಲಿ ಹೋಯ್ದ್ರೆ ಮಂದು ಕಾಪಿ ಅಂತ ಸನಕಿರೋದು. ಯಾವ್ದನ ಬದುಕಿಗೆ ಹೋದ್ರೆ ಇನ್ನು ಕುರಿ ಬತ್ತಿದ್ದಂಗೆ ಹೋಗಿ ಕರೆಸ್ಕೊಂಬಂದು ಇಕ್ಕೊಂಡು ಕಾಪಿ ಕುಡಿತಿದ್ವಿ. ಅಂಥದನ್ನ ತಂದಿಟ್ಟು ಕಾಸಾಗ ಮನೆ ಹತ್ಲಾಗತ್ತ ಯಾಕೆ ಬೇಜಾರ ತತ್ಕಿತ್ಲ ಬಂದೆ. ಸುಮ್ಮನೆ ನಾವೇನು ಬೆಳಗ್ಗೆ ಇರಬೇಕು ಅಂತಂಬಲ್ಲ. ಕೂಕಳ್ತಾಯಿ ನೀನು ಕುಡಿಯುವಂತೆ ನಾನು ಕುಡಿತೀನಿ ಅತ್ಲಾಗತ್ತೆ ಕಾಪಿ ನಾನು ಕಾಸ್ಕೊಂಬತ್ತೀನಿ. ವೀಕ್ಷಕರೇ ನೀವು ಕುಡಿದು ಹೋಗಿರಂತೆ ಕುತ್ಕೊಂಡಿರಿ, ಕಾಪಿನ ಕಾಸ್ಕೊಂಬತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಬಗ್ಗೆ. ಥ್ಯಾಂಕ್ ಯು.